ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ವಿದ್ವಾಂಸರು ಆದಂತ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರಿಗೆ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾರಥ್ಯದ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ವತಿಯಿಂದ ಸನ್ಮಾನಿಸಲಾಯಿತು. ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಈ ಶುಭ ಗಳಿಗೆಯಲ್ಲಿ ಗುರೂಜಿ ಅವರಿಗೆ ರಾಜ ಋಷಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಹಿಂದೂ ಸನಾತನ ಧರ್ಮದ ಅವಿರತ ಧಾರ್ಮಿಕ ಸೇವೆ ಮತ್ತು ಶ್ರೇಯೋಭಿವೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಗಳ ಮೂಲಕ ಇವತ್ತು ಧರ್ಮ ಜಾಗೃತಿಯನ್ನ ಮೂಡಿಸುವ ಮೆಚ್ಚುಗೆಗೆ ಗೌರವ ಸಮರ್ಪಣೆಗೆ ಇವರು ಭಾಜನರಾಗಿದ್ದಾರೆ. ರಾಜ್ ನ್ಯೂಸ್ ಸ್ಟುಡಿಯೋದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ರಾಜ್ ನ್ಯೂಸ್ ನ ಪ್ರಧಾನ ಸಂಪಾದಕರಾದಂತ ಶಿವರುದ್ರಪ್ಪ ಗುರೂಜಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ಕಿರಣ್ ಕುಮಾರ್ ಗುರೂಜಿ ನಾಡಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸೋದಾಗಿ ಹೇಳಿದ್ದಾರೆ. ತಮ್ಮ ಅಳಿಲು ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಕ್ಕಾಗಿ ರಾಜ್ ನ್ಯೂಸ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗುರೂಜಿ ಅಭಿಮಾನಿಗಳು ಹಾಗೂ ರಾಜ್ ನ್ಯೂಸ್ ಸಿಬ್ಬಂದಿಗಳು ಕೂಡ ಸಾಕ್ಷಿಯಾಗಿದ್ರು. ಚಪ್ಪಾಳೆ ಬರಲಿ, ಚಪ್ಪಾಳೆ ಮುಖಾಂತರವಾಗಿ ಅಭಿನಂದಿಸೋಣ. ಬನ್ನಿ ಸರ್, ಬನ್ನಿ. ಅವರೇ ಬೇರೆ ಎಸ್ ಸರ್. ಎಲ್ಲ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇದು ಸರಿ ರೀ, ಮಾರುತಿನೂ ಈಗಾಗಲೇ ಪುಷ್ಪಾರ್ಚನೆ ಮುಖಾಂತರವಾಗಿ ಗುರೂಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಿದೆ. ನಮಸ್ಕಾರ. ಇಂದು ವಿಶೇಷವಾಗಿ ಎಲ್ಲ ಒಂದು ನನ್ನ ಕರ್ನಾಟಕದ ಜನತೆಗೆ ಮತ್ತು ತತ್ವಮಸಿ ಗುರು ಪರಂಪರಾ ಫಾಲೋವರ್ಸ್ಗೆ ಮತ್ತು ನಮ್ಮ ರಾಜ ನ್ಯೂಸ್ ಫಾಲೋವರ್ಸ್ಗೆ ಮತ್ತೆಲ್ಲ ನಮ್ಮ ರಾಜ ನ್ಯೂಸ್ ಸಿಬ್ಬಂದಿ ವರ್ಗಗಳಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಎರಡೂ ಸಮೇತವಾಗಿ ನನಗೆ ಈ ಅಕ್ಷತೆ ತುಂಬ ವಿಶಿಷ್ಟವಾಗಿದ್ದು ಏನಪ್ಪ ಅಂತಂದರೆ, ಇವತ್ತು ನನ್ನ ಬರ್ತ್ಡೇ, ನನ್ನ ಜನ್ಮದಿನ ಕೂಡ ಇದೆ. ಸೊ ಹೀಗಾಗಿ ನನ್ನ ತಂದೆ ತಾಯಿಗೂ ಕೂಡ ನಾನು ಒಂದು ಸುಸಾಷ್ಟಾಂಗ ಒಂದು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಇಬ್ಬರು ಕೂಡ ರಿಟೈರ್ಡ್ ಕರ್ನಾಟಕ ಗ್ಯಾಸ್ಟೆಡ್ ಆಫೀಸರು. ಅವರು ಕೊಟ್ಟಂತಹ ನನಗೆ ಜ್ಞಾನ, ಬೇಸಿಕ್ ಜ್ಞಾನ ತುಂಬಾ ಇವಾಗ ಒಂದು ಉತ್ತುಂಗ ಮಟ್ಟಕ್ಕೆ ಬೆಳೆಯುವಂಥ ಸಹಾಯ ಮಾಡಿದೆ. ಅಲ್ಲದೆ ಇವಾಗ ಒಂದು ಆಲ್ಮೋಸ್ಟ್ ರಾಜ್ ನ್ಯೂಸಲ್ಲಿ ನನಗೆ ಒಂದು 4 ವರ್ಷ ನಿರಂತರವಾಗಿ ಒಂದು ಭವಿಷ್ಯವಾಣಿ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಬರ್ತಾಯಿದ್ದೀವಿ. ಇದನ್ನು ನಮ್ಮ ರಾಜ್ ನ್ಯೂಸ್ ಚಾನಲ್ ಮುಖ್ಯ ಸಂಪಾದಕರಾದಂತಹ ನಮ್ಮ ಡಾಕ್ಟರ್ ಶಿವರುದ್ರಪ್ಪ ಸರ್ ಅವರು ಕೂಡ ಒಂದು ತುಂಬಾ ಆತ್ಮೀಯತೆಯಿಂದ ಒಂದು ಎಲ್ಲ ಥರವಾದಂತಹ ನಮ್ಮಲ್ಲಿರುವಂಥ ವಿದ್ಯೆಗೆ ಒಂದು 10 ಜನಗಳ ಮುಂದೆ ತಗೊಂಡುಕೊಂಡು ಬರುವಂತಹ ಅವರು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಯಾಕೆಂದರೆ ಇವೆಲ್ಲ ವಿದ್ಯೆ ಒಂದು 10 ಜನಕ್ಕೆ ತಲುಪಲಿ, 10 ಜನಕ್ಕೆ ಒಳ್ಳೆಯದಾಗಲಿ ಅಂತ ತಮ್ಮ ಮೀಡಿಯಾದಿಂದ ನನ್ನನ್ನು 10 ಜನಗಳ ಮುಂದೆ ಒಂದು ಪ್ರಮೋಷನ್ ಅಂದರೆ ಒಂದು ಭವಿಷ್ಯವಾಣಿಯನ್ನು ಯಾವುದೇ ಒಂದು ಅಂಜಿಕೆ ಅಳುಕಿಲ್ಲದೇ ನಾವು ಕೊಡುವಂಥ ಪ್ರತಿಯೊಂದು ಭವಿಷ್ಯವಾಣಿಯನ್ನು ಅವರು ಪ್ರಚಾರ ಮಾಡಿದ್ದಾರೆ ಮತ್ತು ಎಲ್ಲ ಜನಗಳಿಗೂ ಕೂಡ ಸತ್ಯ ತೋರಿಸಿದ್ದಾರೆ. ಹೀಗೆ ನಮ್ಮ ರಾಜ ನ್ಯೂಸ್ ಸ್ಟುಡಿಯೋದವರು ನಮ್ಮ ಶಿವರುದ್ರಪ್ಪ ಸರ್ ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ದಿನದಿಂದ ನಮ್ಮ ಒಂದು ಪೂರಕವಾದ ಆಶೀರ್ವಾದ ಏನೆಂದರೆ ಅವರು ಮೀಡಿಯಾ ಲೋಕದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ, ಜ್ಞಾನತೀತ ಸಾಧನೆ ಮಾಡಲಿ, ಎಷ್ಟೋ ಥರದಂಥ ಧರ್ಮ ಕಾಯುವಂತಹ ಧರ್ಮ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಅವರಿಂದ ಬ್ರಹ್ಮಾಂಡಕ್ಕೆ ಒಳ್ಳೆ ಕಾರ್ಯಗಳಾಗಲಿ ಮತ್ತು ಒಳ್ಳೆ ಈ ಒಂದು ಸನಾತನ ಧರ್ಮದ್ದು ಸನಾತನ ವಿದ್ಯೆಗೆ ಅವರಿಂದ ಸುಮಾರು ಒಂದು ಜನಗಳಿಗೆ ಸುಮಾರು ದಾರಿದೀಪವಾಗಲಿ. ಸೊ ಹೀಗೆ ಅವ್ರು ಕೇವಲ ಒಂದು ಸಂಸ್ಥಾಪಕರು ಆದಂತಹ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರಿಗೆ ನಾನು ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ
ಸ್ವಾಮೀಜಿಗಳು ಧಾರ್ಮಿಕ ಪರಂಪರೆಗೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಅವರು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರು ಧಾರ್ಮಿಕ ಕ್ಷೇತ್ರಕ್ಕೆ ನೀಡ್ತಾ ಇರತಕ್ಕಂತಹ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಸ್ಮರಿಸಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಾವು ಒಂದು ನಿರ್ಧಾರವನ್ನು ಕೈಗೊಂಡು ಅವರಿಗೆ ನಮ್ಮ ವಾಹಿನಿ ಅಂದರೆ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ ವತಿಯಿಂದ ರಾಜ ಋಷಿ ಎಂಬ ಬಿರುದನ್ನು ಕೊಟ್ಟು ಅವರನ್ನು ಗೌರವಿಸಲು ನಿರ್ಧಾರ ಮಾಡಿದ್ದೇವೆ. ಪ್ರಮುಖವಾಗಿ ಯಾಕೆ ನಾವು ರಾಜ ಋಷಿ ಅಂತ ಹೇಳಿ ಅವ್ರಿಗೆ ಬಿರುದನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಗುರುಗಳು ನಮ್ಮ ವಾಹಿನಿಯ ಮೂಲಕ ಸುಮಾರು 3 ವರ್ಷಗಳಿಂದ ಅವರು ಒಂದಿಲ್ಲೊಂದು ರೀತಿಯಲ್ಲಿ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅವರು ನುಡಿದಂತಹ ಭವಿಷ್ಯಗಳು ಪ್ರತಿಯೊಂದು ಭವಿಷ್ಯವೂ ಸಹ ಒಂದು ರೀತಿಯಲ್ಲಿ ಸತ್ಯ ಆಗ್ತಾ ಇದೆ. ಅವು ನಾವು ಅವ್ರು ಹೇಳಿದ 5-10 ದಿನದಲ್ಲಿ ಅಂತಹ ಒಂದು ಏನು ಅವ್ರು ಹೇಳಿರ್ತಾರೆ ಆ ಘಟನೆಗಳು ನಡೀತಾ ಇರ್ತಕ್ಕಂಥದ್ದನ್ನ ವಿಶ್ವದಾದ್ಯಂತ, ಇದು ಕರ್ನಾಟಕ ಭಾರತ ಸೇರಿದಂತೆ ವಿಶ್ವದ ಎಲ್ಲ ಭಾಗದಲ್ಲಿಯೂ ಕುರಿತು ಅವರು ಅಂದರೆ ವೈಯಕ್ತಿಕವಾಗಿ ಅವರು ಭವಿಷ್ಯವನ್ನು ಹೇಳೋದಿಲ್ಲ. ಅವರು ಒಟ್ಟಾರೆಯಾಗಿ ಪ್ರಕೃತಿಯ ವಿಕೋಪಗಳಿರ್ಬೋದು ಅಥವಾ ದೇಶ ವಿದೇಶಗಳ ನಡುವೆ ನಡೀತಕ್ಕಂಥ ರಾಜತಾಂತ್ರಿಕ ವಿಚಾರಗಳಿರ್ಬೋದು, ರಾಜಕಾರಣದಲ್ಲಿ ನಡೀತಕ್ಕಂಥ ಘಟನೆಗಳಿರ್ಬೋದು, ಇಂತಹ ವಿಚಾರಗಳನ್ನು ವಿಸ್ತೃತವಾಗಿ ವಿವರವಾಗಿ ಅವರ ದಿವ್ಯ ದೃಷ್ಟಿಯಿಂದ ಪರಿಶೀಲನೆ ನಡೆಸಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅಂದರೆ ಏನಪ್ಪ ಅವರು ಹೇಳೋದಕ್ಕೆ ಆಗ್ಬಿಡುತ್ತಾ, ತಡಿಬೋದಾಗಿತ್ತಲ್ಲ ಅಂತಲ್ಲ, ಅದೇ ಅವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು. ಯಾವುದೇ ಭವಿಷ್ಯವನ್ನು ನಾವು ಅವರು ಹೇಳಿದ ತಕ್ಷಣ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ, ಯಾರು ಸಂಬಂಧಪಟ್ಟವ್ರು ಇರ್ತಾರೆ ಅವರು ಭವಿಷ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ಆವಾಗ ಅವುಗಳನ್ನು ತಡೀಕೆ ಸಾಧ್ಯ ಆಗುತ್ತೆ. ಅದು ಗುರುಗಳು ತಡೀಕೆ ಆಗೋದಿಲ್ಲ ಅಥವಾ ಇಲ್ಲ, ಅವರು ದಿವ್ಯ ದೃಷ್ಟಿಯಿಂದ ಹೇಳಿರ್ತಾರೆ. ಆ ಹೇಳಿರ್ತಕ್ಕಂತಹ ವಿಚಾರಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಗಂಭೀರವಾಗಿ ಪರಿಗಣಿಸಿದಾಗ ಎಲ್ಲವನ್ನ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ತಡೀಕೆ ಸಾಧ್ಯ ಆಗುತ್ತೆ, ಯಾವುದೇ ಘಟನೆಗಳನ್ನಾದರೂ. ಅಂದರೆ ಅಂತಹ ಒಂದು ರೀತಿಯಲ್ಲಿ ನಮಗೆ ಸಮಾಜಕ್ಕಾಗಲಿ ಮಾನವ ಕುಲಕ್ಕೆ ಮುನ್ನೆಚ್ಚರಿಕೆಗಳನ್ನು ಕೊಡುತ್ತಾ ಒಂದು ರೀತಿಯಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂತಹ ಗುರುಗಳಿಗೆ ನಾವು ರಾಜಋಷಿ ಎಂಬ ಬಿರುದನ್ನು ಕೊಡೋದ್ರಲ್ಲಿ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಗುರುಗಳನ್ನು ನಾವು ಈ ಹಂತದಲ್ಲಿ ಗುರುತಿಸಿರ್ತಕ್ಕಂಥದ್ದು, ನಾವು ಇದೊಂದು ನಮ್ಮ ವತಿಯಿಂದ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಕಿರು ಕಾಣಿಕೆ, ಅಲ್ಪ ಬಿರುದು ಅಂತಲೇ ಹೇಳ್ಬೋದು. ಆದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುಗಳಿಗೆ ದೊಡ್ಡ ಸಮಾಜದಲ್ಲಿ ಅವರನ್ನು ಗುರುತಿಸಿ ಇನ್ನೂ ದೊಡ್ಡ ದೊಡ್ಡ ಬಿರುದುಗಳು ಅವರಿಗೆ ಸಿಗಲಿ. ಸದ್ಯದ ಮಟ್ಟಿಗೆ ನಾವು ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ ವತಿಯಿಂದ ನಾವು ಅವರಿಗೆ ರಾಜ ಋಷಿ ಎಂಬ ಬಿರುದನ್ನು ಕೊಡುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೀವಿ. ಇವತ್ತು ಬಸವ ಶರಣಾದಿಗಳ ಜನ್ಮದಿನ, ಅವರ ಒಂದು ಜಯಂತಿಯ ದಿನದಂದು ನಾವು ಗುರುಗಳಿಗೆ ಈ ರೀತಿ ಗೌರವಿಸ್ತಾ ಇರ್ತಕ್ಕಂಥದ್ದು ನಮಗೂ ಒಂದು ರೀತಿಯಲ್ಲಿ ಖುಷಿ ತರ್ತಕ್ಕಂಥ ವಿಚಾರನೆ. ಸಂಸ್ಥಾಪಕರು ಆದಂತಹ